ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರಿದೀಪ ಕೌನ್ಸಿಲಿಂಗ್ ಗೈಡ್ ಚಾನಲ್. ಇವತ್ತು ಕೆ ಇದವರು ಸೆಕೆಂಡ್ ರೌಂಡ್ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ನ ಬಿಟ್ಟಿದ್ದಾರೆ. ಸೊ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಅಂದರೆ ಫೈನಲ್ ಸೀಟ್ ಇದು ನಾಳೆ ಬಿಡ್ತಾರೆ. ಅದ್ರದ್ದು ಫುಲ್ ಡೀಟೇಲ್ಸನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇವತ್ತೊಂದು ಕೆ ನೋಟಿಸನ್ನು ಬಿಟ್ಟಿದ್ದಾರೆ ಇವತ್ತು. ಮತ್ತು ಅದಕ್ಕಿಂತ ಮೊದಲು ನೀವು ಯಾರ್ಯಾರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ನೋಟಿಫಿಕೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈಗ ಈ ನೋಟ್ ಏನಿದೆಯಲ್ಲ ಕೆ ಎದವರು ಇವತ್ತು ರಿಲೀಸ್ ಮಾಡಿರೋದು, ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಸೆಕೆಂಡ್ ರೌಂಡ್ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಶೆಡ್ಯೂಲ್ ಟು ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, ಫಾರ್ಮ್ ಸೈನ್ಸ್, ವೆಟರ್ನರಿ, BSc, ಬಿ ಫಾರ್ಮಾ ಡಿ, DPD, BPO, ಅಲೈಡ್ ಹೆಲ್ತ್ ಸೈನ್ಸಸ್ ಆ್ಯಂಡ್ ಆಯುಷ್, ಈ ಎಲ್ಲ ಕೋರ್ಸ್ಗಳಿಗೂ ಈ ಸೆಕೆಂಡ್ ರೌಂಡ್ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ನ ಇವತ್ತು ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಮಾಕ್ ಪ್ರೊವಿಷನಲ್ ರಿಸಲ್ಟ್ ಫಾರ್ medical and dental courses second round. As mentioned, KE has published the second round seat allotment results and mock provisional results for medical and dental allotment KE website in 29/8/25. ಇವತ್ತಿನ ಡೇಟ್ಗೆ ಈ ರಿಸಲ್ಟನ್ನು ರಿಲೀಸ್ ಮಾಡಲಾಗಿದೆ. The options submitted till 1 PM 26/8/25 have been considered for the second round provisional seat allotment. 26/8/2025 ಮಧ್ಯಾಹ್ನ 1 ಗಂಟೆಯವರೆಗೆ ನೀವೇನು ಆಪ್ಷನ್ ಎಂಟ್ರಿ ಮಾಡಿದ್ರಲ್ಲ, ಅದಕ್ಕಾಗಿ ಈ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟು ಆಗಿದೆ. ದಿಸ್ ಈಸ್ ಪ್ರೊವಿಷನಲ್ ರಿಸಲ್ಟ್ ಆ್ಯಸ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ UGCET NEET 2025 ಆ್ಯಂಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ನಾಟ್ ಟೇಕ್ ಅಡ್ಮಿಷನ್ ಇನ್ ದ ಕಾಲೇಜ್ ಆಫ್ ದ ಪ್ರೊವಿಷನಲಿ ಅಲಾಟೆಡ್ ಸೀಟ್. ಅಂದರೆ ಇದು ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟು, ಇದು ಫೈನಲ್ ಅಲ್ಲ. ಇದರಿಂದ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ತೊಗೊಳಕ್ಕೆ ಆಗೋದಿಲ್ಲ. ಎನಿ ಸ್ಪೆಸಿಫಿಕ್ ಆಬ್ಜೆಕ್ಷನ್ಸ್ may be mailed by 1 PM 30/8/2025 with all details. ಅಂದರೆ ನಿಮಗೇನಾದರೂ ಇದರಲ್ಲಿ ಡೌಟ್ ಇದ್ದರೆ ಅಥವಾ ನಿಮಗೇನು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ, ನಿಮ್ಮ ತಕ್ಕ ರ್ಯಾಂಕಿಗೆ ಅಂದರೆ ಈಗ ಆಲ್ರೆಡಿ 10,000 ರ್ಯಾಂಕಿಗೆ ಆಗಿದೆ ಅಂದರೆ, ನಿಮ್ಮದು 9,000 ಇದ್ದರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ನೀವು ಇದನ್ನು ಅಬ್ಜೆಕ್ಷನ್ನ ನೀವು ಕಳಿಸ್ಬೋದು ಕೆ ಎದವರಿಗೆ ಮೇಲ್ ಮುಖಾಂತರ. KE ಅಥಾರಿಟಿ @KA.nic.in ಅಂತ ಇದೇನು ಮೇಲ್ ID ಇದೆಯಲ್ಲ, ಈ ಮೇಲ್ IDಗೆ ನೀವು ಮೇಲ್ ಹಾಕ್ಬೋದು. ಆಫ್ಟರ್ ಚೆಕಿಂಗ್ ಅಬ್ಜೆಕ್ಷನ್ಸ್, ಈ ಅಬ್ಜೆಕ್ಷನ್ನ ಅವರು ಚೆಕ್ ಮಾಡಿ ಫೈನಲ್ ರಿಸಲ್ಟ್ಸ್ ಆಫ್ ಸೆಕೆಂಡ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್ ವಿಲ್ ಬಿ ಅನೌನ್ಸ್ಡ್ ಎಕ್ಸ್ಪ್ಲೇನ್ ಬಿಲೋ. ಅವರು ಇದನ್ನು ಚೆಕ್ ಮಾಡಿ ಮತ್ತೆ ರಿಸಲ್ಟನ್ನು ಬಿಡ್ತಾರೆ. MCC ನ್ಯೂ ಡೆಲ್ಲಿ ಹ್ಯಾಸ್ ಇನ್ಫಾರ್ಮ್ಡ್ ದ್ಯಾಟ್ ಶೆಡ್ಯೂಲ್ ಆಫ್ ದ MCC ಸೆಕೆಂಡ್ ರೌಂಡ್ ಆಫ್ ದ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ ವುಡ್ ಬಿ ಅನೌನ್ಸ್ಡ್ ಆನ್ 29/8/2025 ಡ್ಯೂ ಟು ಅಡಿಷನ್ ಆಫ್ ದ ಮೋರ್ ಮೆಡಿಕಲ್ ಸೀಟ್ಸ್ ಟು ಆಲ್ ಇಂಡಿಯಾ ಮೆಡಿಕಲ್ ಸೀಟ್ಸ್ ಎಂಟ್ರೆನ್ಸ್ ಇನ್ ದ ಕಾಂಟೆಕ್ಸ್ಟ್. ಅಂದರೆ MCC ಅವರು ಡಿಕ್ಲರೇಷನ್ ಕೊಟ್ಟಿದ್ದರು, ನಾವು ಸೀಟು ಅಲಾಟ್ಮೆಂಟು ಹೆಚ್ಚಿಗೆ ಆಗ್ತವೆ, ಸೀಟನ್ನು ನಾವು ಹೆಚ್ಚಿಗೆ ಮಾಡ್ತೀವಿ ಅಂಥೇಳಿ 29/8ಕ್ಕೆ ನಾವು ತಿಳಿಸ್ತೀವಿ ಅಂತ ಹೇಳಿದರು. ಸೊ UGCET ಬಗ್ಗೆ ಹೇಳ್ಬೇಕಂದ್ರೆ, ದ ಫೈನಲ್ ರಿಸಲ್ಟ್ಸ್ ಆಫ್ ದ ಸೆಕೆಂಡ್ ರೌಂಡ್ UGCET ವಿಲ್ ಬಿ ಅನೌನ್ಸ್ಡ್ ಓನ್ಲಿ ಫಾರ್ ಕೋರ್ಸಸ್ ಲೈಕ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, agriculture science, veterinary, etc., ಆಯುಷ್ ಕೋರ್ಸ್ ಆ್ಯಂಡ್ ದ ಗೈಡ್ಲೈನ್ಸ್, ರೆಗ್ಯುಲೇಷನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ regarding the steps to be taken by the candidates will be announced along with this result. ಈ ಸೆಕೆಂಡ್ ರೌಂಡ್ ರಿಸಲ್ಟ್ ಏನಿದೆಯಲ್ಲ, ಇದು ಫೈನಲ್ ರಿಸಲ್ಟ್ ಆದಮೇಲೆ ಇದಕ್ಕೆ ಗೈಡ್ಲೈನ್ಸು, ರೆಗ್ಯುಲೇಷನ್ಸು, ಇನ್ಸ್ಟ್ರಕ್ಷನ್ಸ್ನ ಅವ್ರು ಬಿಡ್ತಾರೆ. ಅವಾಗ ನೀವು ಮುಂದೆ ಏನು ಆ್ಯಕ್ಷನ್ ತೊಗೋಬೇಕು ನೀವು ತೊಗೋಬೇಕು. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಪ್ರೊವಿಷನಲಿ ಬೀನ್ ಅಲಾಟೆಡ್ ಸೀಟ್ಸ್ ಆಫ್ ದ ಸೆಕೆಂಡ್ ರೌಂಡ್ ಆಫ್ ದ UG NEET ಮೆಡಿಕಲ್ ಡೆಂಟಲ್ ಕೋರ್ಸಸ್ KE ಆರ್ ಅಡ್ವೈಸ್ ನಾಟ್ ಟೇಕ್ ಎನಿ ಆ್ಯಕ್ಷನ್ ಇನ್ ದ ಕರೆಂಟ್ ಸಿಚುವೇಶನ್. ಅಂದರೆ ನೀಟ್ ಮತ್ತು ಏನು ಡೆಂಟಲ್ ಇದೆಯಲ್ಲ, ಇವರು ಯಾರು ಏನೂ ಮಾಡೋ ಹಾಗಿಲ್ಲ. ಫರ್ದರ್ ಆ್ಯಕ್ಷನ್ ವಿಲ್ ಬಿ ಅನೌನ್ಸ್ಡ್ ಬೇಸ್ಡ್ ಆನ್ ದ ಶೆಡ್ಯೂಲ್ ಆಫ್ MCC ಅವರು ಮುಂದಿನ ಸೀಟ್ ಎಕ್ಸೆಸ್ ಮಾಡೋದ್ರ ಬಗ್ಗೆ ಅಥವಾ ಏನಾದರೂ ಡಿಸಿಷನ್ ತೊಗೊಳ್ಳೋದ್ರ ಬಗ್ಗೆಯೂ ಇದು ಇಷ್ಟಕ್ಕೆ ನಿಲ್ಲುತ್ತೆ. ಅವರು MCC ಅವರು ಡಿಕ್ಲೇರ್ ಮಾಡಿದ ನಂತರ ಸೀಟ್ ಹೆಚ್ಚಿಗೆ ಮಾಡಿದರೆ, ಇದೇ ಸೀಟ್ ಆ್ಯಡ್ ಮಾಡಿದರೆ ಮತ್ತೆ ರಿಸಲ್ಟ್ನಲ್ಲಿ ಅಂದರೆ MBBS ಮತ್ತು ಡೆಂಟಲ್ ರಿಸಲ್ಟ್ನಲ್ಲಿ ವೇರಿಯೇಷನ್ ಆಗ್ಬೋದು. ಸೊ ಅಡ್ವೈಸ್ ಟು ಕೀಪ್ ವಿಸಿಟಿಂಗ್ ವೆಬ್ಸೈಟ್, ನೀವು ವೆಬ್ಸೈಟ್ಗೆ ನೋಡ್ತಾ ಇರಬೇಕು. ದಿಸ್ ಡಿಸಿಷನ್ ಹ್ಯಾಸ್ ಬೀನ್ ಮೇಡ್ ದ ಬ್ಯಾಕ್ಗ್ರೌಂಡ್ ಆಫ್ MCC ನಾಟ್ ಅನೌನ್ಸಿಂಗ್ ದ ಎನಿ ಡಿಸಿಷನ್ ರಿಗಾರ್ಡಿಂಗ್ ಶೆಡ್ಯೂಲ್. ಇನ್ನೂ ಯಾವುದೋ ಶೆಡ್ಯೂಲನ್ನು ಡಿಸೈಡ್ ಮಾಡದೇ ಇರೋದ್ರಿಂದ ಇದು ಈ ರೀತಿ ಮೆಡಿಕಲ್ ಮತ್ತು ಡೆಂಟಲನ್ನು ರಿಸಲ್ಟ್ನ ಸದ್ಯಕ್ಕೆ ಇಷ್ಟಕ್ಕೆ ನಿಲ್ಲಿಸಿ CET ರಿಸಲ್ಟ್ ಮಾತ್ರ ಮುಂದೆ ಕಂಟಿನ್ಯೂ ಮಾಡ್ತಾರೆ. ಅದಕ್ಕಾಗಿ ನೀವು ವೆಬ್ಸೈಟನ್ನು ನೋಡ್ತಾ ಇರಬೇಕು. ಯಾರ್ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ ಅವರಿಗೆಲ್ಲರಿಗೂ ನಿಮಗೆ ಬೆಸ್ಟ್ ವಿಶಸ್. ನಿಮ್ಮ ಫ್ಯೂಚರ್ ಇನ್ನೂ ಬ್ರೈಟಾಗಿ ಬೆಳೀಲಿ ಅಂತ ಆಶಿಸ್ತಾ, ಮತ್ತು ನಮ್ಮ ಈ
ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಜೂನಿಯರ್ಸ್ ಯಾರ್ಯಾರಿದ್ದಾರೋ ಅವರಿಗೆ ನಮ್ಮ ಚಾನಲ್ ಬಗ್ಗೆ ತಿಳಿಸಿ, ಅವರು ಮತ್ತು ಇದನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಓಕೆ, ಥ್ಯಾಂಕ್ ಯು.